ಹೋಗಲ್ಲ ಝೂಮ್ ನೋಡಿದ್ರೆ ಭಯ ಭಯ ಬಿದ್ದವರು ಜನ ಹೆಂಗೋಯ್ತೀವಿ ನೋಡು. ಸೊ ಗೈಸ್ ಇವನಿಂದಾನೆ ಲೇಟ್ ಆಗಿದ್ದು, ಆಗಲಿ ನಾವು ಹೊರಟಿರ್ಬೇಕಾಯ್ತು. ನಮ್ಮ ಅಕ್ಕ ನ್ಯಾಂಡಳಿಲಿ ಕಾಯ್ತಾ ಇದ್ದಾಳೆ. ಆ್ಯಂಡ್ ನಾಳೆ ಪ್ಲಾನ್ಸ್ ಏನಂದ್ರೆ ಮಿಡ್ ನೈಟ್ ಒಂದು ಪೂಜೆ ಇದೆ, ಅಲ್ಲಿಂದ ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ಬೇಕು. ಮೈಸೂರಲ್ಲಿ ಮಧು, ನಿಖಿಲ್, ನಿಶಾ ಎಲ್ಲರನ್ನ ಮೀಟ್ ಮಾಡ್ಕೊಂಡು ತಿರ್ಗಾ ಊರಿಗೆ ಬರಬೇಕು. ಬಾಯ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಧರ್ಮಸ್ಥಳ, ಅದೆಲ್ಲ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ಬಾಯ್ಸ್ ಜೊತೆ. ಕೆಸಾಪುರದ ಐಕ್ಲು ಆ್ಯಂಡ್ ನಮ್ಮೊಂದಿಗಿದ್ದಾರೆ ನಮ್ಮ ಮದರ್ ಇಂಡಿಯಾ. ಅಮ್ಮ ನಾಳೆ ಮೈಸೂರಿಗೆ ಹೋಗ್ತಾ ಇದೀನಿ, ನೀನು ಬರಬೇಕು ಮಗಳು ಮನೆಗೆ. ಬರ್ತೀಯಾ? ಬರ್ತೀಯಾ? ಮಗಳು ನೋಡ್ಬೇಕು ಅಂತ ಆಸೆ ಆಗ್ತಿದ್ಯಾ? ಸೌಂಡ್ ಬರಲಿ. ಸೊ ಗೈಸ್ ಇಲ್ಲಿಂದ ಹೊಡೋಣ. ನಮ್ಮ ಅಕ್ಕ ವೆಯ್ಟ್ ಮಾಡ್ತಿದ್ದಾಳೆ. ಅಲ್ಲಿ ಹೋಗಿ ನಮ್ಮ ಅಕ್ಕನ ಪಿಕಪ್ ಮಾಡ್ಕೊಂಡು ತಿರ್ಗಾ ಊರಿಗೆ ಹೋಗಿ ನಮ್ಮ ಅಜ್ಜಿನ ಪಿಕಪ್ ಮಾಡ್ಕೊಂಡು ಅಲ್ಲಿಂದ ಮಂಡ್ಯ ಹೋಗ್ಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸೊ ಗೈಸ್ ಈಗ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಭಾಳ ಲೇಟ್ ಆಗಿಬಿಟ್ಟಿದೆ. ನೋಡುವ ಏನು ಆಗಲೇ ಸ್ಲೀಪಿಂಗ್ ಕೋಚಲ್ಲಿ ಇರ್ತಾರೆ. ವಾ ಓ ಆಗ್ಲೇ ನಿದ್ದೆಗೆ ಹೋಗಿದ್ದೀರಾ? ನಿದ್ದೆಗೆ ಜಾರಿದ್ದಾರೆ. ನಮ್ಮ ಅಕ್ಕ ಬರೋದು ಲೇಟ್ ಆಗೋಯ್ತು. ಅಕ್ಕ ಸ್ವಲ್ಪ ಅಲ್ಲಿಂದ 1.25 ಗಂಟೆ ಜರ್ನಿ ಆಗಿದೆ, 1 ಅವರ್ ಮೇಲೆ. ದಬ್ಬೆ ಗಿಬ್ಬೆ ಎಲ್ಲ ಹಾಕೊಂಡು ಏನವಾ ಇಷ್ಟೊತ್ತು ಗಂಟೆ ಬರ್ಲಿಲ್ಲ ಅಂತ ಕಾಯ್ಕೊಂಡ್ ಕೂತಿದ್ದ. ನಿದ್ದೆ ಬಂದಿತ್ತು. ನಾ ಸ್ನಾನ ಮಾಡಿ ಮನೆ ಒರೆಸಿ ಬಟ್ಟೆ ಮರ್ಚು ಮಾಡಿ ಸೆಟರ್ಗಳೇ 3 ಕಾಲ್ದಾಗಿದಾವ. ಗೌರಿ ದೇವಸ್ಥಾನಕ್ಕೆ ಹೋಗ್ಬೇಕು. ಆದ್ರೂ ಯವ್ವ ನಿನ್ ಧೈರ್ಯಕ್ಕೆ ಮೆಚ್ಬೇಕು ಕಣವ, ನಿನ್ ಧೈರ್ಯಕ್ಕೆ ಮೆಚ್ಬೇಕು. ಇಷ್ಟು ದೊಡ್ಡ ಮನೇಲಿ ಒಬ್ಳೆ ಮನೆ ಕೂತಿಯಲ್ಲ, ಒಬ್ಳೆ ಇರ್ತೀಯಲ್ಲ, ಏನ್ ಭಯ? ಅಭ್ಯಾಸ ಆಗ್ಬಿಡೋದೇನು? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ. ಒಳ್ಳೇದಾಗ್ಲಿ ಗಣಪ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀನಿ ಹೊಸ್ದಾಗಿ. ಎಲ್ಲರಿಗೂ ಆಯ್ ಮಾಡ್ಬಿಡಿ. ನಮ್ಮನೆ ಊಟ ಅಡ್ಜಸ್ಟ್ ಆಗ್ತಿದ್ಯಾ? ಮುದ್ದೆ ತಿಂದ ಅಭ್ಯಾಸ ಆಯ್ತಾ? ಹೌದಾ? ನಿಮ್ಮ ಮನೇಲಿ ಮುದ್ದೆ ಮಾಡ್ತಾರಾ? ಮತ್ತೆ ಇಡ್ಲಿ ದೋಸೆ ಚಪಾತಿ ಅಂತೀವಲ್ಲ ನೈಟ್ ಟೈಮು? ನೈಟ್ ಟೈಮ್ ಮಾಡಲ್ಲ, ಮಧ್ಯಾಹ್ನ ಹೊತ್ತು ಖತಮ್. ಮಧ್ಯಾಹ್ನ ಹೊತ್ತು ಮಾಡ್ತಾರೆ ಸೊಪ್ಸಾರು, ಉಪ್ಸಾರು, ಮುದ್ದೆ, ಬಜ್ಜಿ. ಸೊ ಗಾಯ್ಸ್ ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ಎಲ್ಲರೂ ಆಗಲಿ ರೆಡಿ ಆಗ್ಬಿಟ್ಟಿದ್ರು. ನಾನೇ ಲೇಟು ಒಂದು ಸ್ವಲ್ಪ. ನಮ್ಮ ಚಿಕ್ಕಮ್ಮ, ನಮ್ಮವ್ವ, ನಮ್ಮಮ್ಮ ಎಲ್ಲ ರೆಡಿಯಾಗಿ ನಿಂತಿದ್ರು. ನಾನು ಇನ್ನೂ ಸ್ನಾನನೇ ಮಾಡಿರಲಿಲ್ಲ. ಈಗ ಸ್ನಾನ ಮಾಡ್ಕೊಂಡು ಹೊರಟಿದ್ದೀವಿ. ಇಲ್ಲಿಂದ 47 ಕಿಲೋಮೀಟರ್ಸ್ ಇದೆ. ಟಿ ನರಸೀಪುರದ ಹತ್ರ ವಾಟಾಳ್ ಬಲಲಿಂಗೇಶ್ವರ ದೇವಸ್ಥಾನ. ನಮ್ಮ ದೊಡ್ಡಮ್ಮ ಅವರ ಅಪ್ಪನ ಮನೆ ದೇವರು, ಗಂಡ ದೇವರು. ಫಾರ್ ದಿ ಫಸ್ಟ್ ಟೈಮ್ 27 ವರ್ಷದಲ್ಲಿ ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಒಂದಿನೂ ಹೋಗಿರ್ಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ನಮ್ಮ ದೊಡ್ಡಮ್ಮ ಅವರ ನಮ್ದು ದೊಡ್ಡಪ್ಪನ ಮಗ ಕಾರ್ಯಕ್ರಮ ಮಾಡ್ತಾ ಇರೋದು, ಅಭಿಷೇಕ. ಸೂರ್ಯ ಊಟಕ್ಕಿಂತ ಮುಂಚೆ ಅಭಿಷೇಕ ಮಾಡಬೇಕು ಅಂತ ನಮ್ಮ ದೊಡ್ಡಪ್ಪ ಆಗ್ಲೇ ಎದ್ದು ಕೂತಿದ್ದಾರೆ. ಎಲ್ಲರೂ ಬೇಗ ಹೋಗಿ ಬಾಗ್ಲಾಕೋತೀನಿ ಅಂತ. ಮದನ್ ಗೌಡ ಯೂಟ್ಯೂಬ್ ಚಾನೆಲ್. ಹೌದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 4 ಗಂಟೆಗೆ ಬಂದ್ಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ. ಇನ್ನು ಪೂಜೆ ಮಾಡ್ಸಾರೆ ಬಂದಿಲ್ಲ. ನಾವೇ ಮುಂದಾಗಿ ಬಂದ್ಬಿಟ್ಟಿದ್ದೀವಿ. ಬರೋಣ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ. ಥ್ಯಾಂಕ್ ಯು ಬಾಬಾ. ಇಲ್ಲಿ ನೋಡಿ, ನೀವು ಫುಲ್ ಹೈಜಿನಿಕ್ ಅಂತ ಗೊತ್ತು. ಎಲ್ಲೋದ್ರೂ ಕೈ ತೊಳಿತಾ ಇರೋದು, ಕಾಲು ತೊಳಿತಾ ಇರೋದು. ಕಂಪ್ಲೀಟ್ ಹೈಜಿನಿಕ್ ಮ್ಯಾನು. ಕಾಲಿಗೆ ನೀರ್ ಹಾಕ್ತಾ ಇರೋದು, ಒಟ್ನಲ್ಲಿ ನೀರ್ ಸೋಗಿಸ್ತಾ ಇರಬೇಕು ಬಾಡಿಗೆ. ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ದೇವಸ್ಥಾನಕ್ಕೆ. ಗೀತಕ್ಕ ಇಲ್ಲಿ ನಾನು ಆಗ್ಲೇ ಹೇಳಿದೀನಿ, 27 ವರ್ಷ ಆಯ್ತು ಇಲ್ಲಿಗೆ ಬಂದು. ಇಲ್ಲ ನೀವು ಕರ್ಸ್ಕೊಂಡ್ರ ಅಂತ ಬಂದಿದೀವಿ ಎಲ್ಲಾರು ಇಲ್ಲಿ. ನಮ್ ದೊಡ್ಡಮ್ಮ ಕಾಯಿ ತುರಿತಾವ್ರೆ, ನಮ್ ಚಿಕ್ಕಮ್ಮ ಕಾಯಿ ತುರಿತಾ ಇದಾರೆ. ಎಲ್ಲ ರಸಾಯನಕ್ಕೆ ರೆಡಿ ಮಾಡ್ತಾ ಇದಾರೆ. ಪಂಚಾಮೃತ. ದೀಪ ಎಲ್ಲ ಚೆನ್ನಾಗಿ ಹಚ್ತಾ ಇದೀರಾ? ಅಚ್ಚೇವು ಕನ್ನಡದ ದೀಪ ಅಂತ ಎಲ್ಲ ಹೆಣ್ಮಕ್ಳುಗಳು ದೀಪ ಹಚ್ತಾರೆ. ಕಾರ್ತಿಕ್ ಮಾಸದ ದೀಪನ ಇವತ್ತು? ಸೋಮವಾರ ತಾನೇ ಮಾಡೋದು ಕಾರ್ತಿಕ್ ಮಾಸ. ಬರೋಣ ಎಲ್ರ ಮಧ್ಯೆ ನೀವು ಹೋಗಿ.
ಗೀತಕ್ಕ ಇನ್ನೊಂದ್ಸತಿ ಹೇಳ್ಬಿಡಿ. ಎಲ್ಲಾರು ಹೊಟ್ಟೆ ತುಂಬ ಊಟ ಮಾಡ್ಬೇಕಾ? ಮಾಡಿಸ್ತಾ ಇದೀವಿ ಎಲ್ಲಾರ್ಗು ಒಂದ್ ಕಡೆಯಿಂದ. ನಿಮ್ಮವ್ವ ಹೆಂಗೈತೆ ಬ್ರೇಕ್ಫಾಸ್ಟ್? ಏನಣ್ಣ? ಮಧ್ಯಾಹ್ನಕ್ಕಿಲ್ವಾ? ಸರಿ ಆಯ್ತು, ಓಕೆ. ಬ್ರೇಕ್ಫಾಸ್ಟ್ ಹೆಂಗೈತವ? ಚೆನ್ನಾಗಿದೆ. ಸೊ ಗಾಯ್ಸ್, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಮೈಸೂರಿಗೆ ಬಂದಿದ್ದೀವಿ. ಆ್ಯಂಡ್ ಮೈಸೂರಲ್ಲಿ ಮದು ಮನೆಗೆ ಹೋಗೋಣ ಅಂತ ಫ್ರೂಟ್ಸ್ ತಗೋತಾ ಇದ್ದೀನಿ. ಸ್ವಲ್ಪ ಅವಳು ಸ್ವೀಟ್ಸ್ ಎಲ್ಲ ತಿನ್ನೋದು ಕಡಿಮೆ ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ಫ್ರೂಟ್ಸ್ ಎಲ್ಲ ತಿಂದು ಸ್ವಲ್ಪ ದಪ್ಪ ಆಗಲಿ ಅಂದ್ಬಿಟ್ಟು ಫ್ರೂಟ್ಸ್ ತಗೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮದನ್ ಯೂಟ್ಯೂಬ್ ಚಾನಲ್. ಹೌದಾ? ಹಾಂ, ಥ್ಯಾಂಕ್ ಯು ಸೋ ಮಚ್. ನಾನು ಬರೋ ಗಂಟೆ ಹೋಗಲ್ಲ ಅಂತ ಇದ್ರಂತೆ, ಇಲ್ಲೇ ಉಳ್ಕೊಂಡಿದ್ದೀರಾ? ಥ್ಯಾಂಕ್ ಯು. ಹಾಯ್ ಸ್ಪಂದನ. ನಾನಾ ಇರ್ಲಿ, ಹಂಗೆ ಇರಬೇಕು. ಸ್ಟಾರ್ಟಿಂಗ್ ಟ್ರಬಲ್. ಏನ್ರ ಸಮಾಚಾರ? ಸ್ವೀಟ್ ಹೋಮ್ ಏನ್ ಬ್ರೋ? ಏನ್ ಇವಾಗ ಮಾತಾಡೋದಲ್ಲ? ಆಗ್ಲೇ ಇದು 9 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಈಗ ಅಷ್ಟೇ ಮಾತಾಡ್ತೀನಿ. ನನ್ನ ಕಾಸ್ಟ್ಯೂಮ್ ನೋಡಿ ಗೈಸ್, ಎಷ್ಟು ದೊಡ್ಡದು. ಸಿಮ್ಮದ ಕಲರ್ ಹಾಕ್ಬಿಟ್ಟಿದ್ಯಾ? ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ ಮದು? ಇನ್ನೊಂದ್ಸತಿ ಹೇಳವ ಗೈಸ್. ನಿಶಾ ಮತ್ತೆ ಮಧು ಅವರಿಬ್ರು ನಾಷ್ಟ ಮಾಡಿಲ್ವಂತೆ, ಅದಕ್ಕೆ ನಮ್ಮ ಅಜ್ಜಿ ಒಂದು ಡೈಲಾಗ್ ಹೊಡೆದ್ರು. ಏನೋ ಡೈಲಾಗ್ ಅದು? ನಾನು ಹೋಗಿ ದಿನ ಒಂದೊಂದು ಚೀಲ ಕಾಯೋಗ್ತೀನಿ. ಹಾ, ಏನಂತ? ಕಾಯಿ ಕೀಳಕ್ ಹೋಗಿದ್ರಾ, ಹೊಲ್ತಕ್ ಹೋಗಿದ್ರಾ ಅಂತ ಕೇಳ್ತಾ ಇರೋ ನಮ್ಮ ಅಜ್ಜಿ. ಎಲ್ಲಿಗೆ? ನೆಕ್ಸ್ಟ್ ಟೈಮ್ ಬಂದಾಗ ಉಳ್ಕೊಂಡು ಹೋಗಿ ಅಲ್ಲ ಮೇಯ್ನು. ನಾನು ಆಗ್ಲೇ 2 ಸತಿ ಬಂದಿದ್ದೀನಿ ಬೆಂಗಳೂರಿಗೆ, ಇನ್ನೂ 1 ಸತಿನೂ ಬಂದಿಲ್ಲ ಮದುವೆ ಆದ್ಮೇಲೆ. ಯಾವಾಗ ಬರೋದು? ರಜಾ ಸ್ವಲ್ಪ ಆನ್ ದಿ ವೇ ಬಂದು ಏನೋ ಒಂದು ಕೆಲಸ ಐತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಫುಲ್ ನೀವೆಲ್ಲ ಎಂಜಾಯ್ ಮಾಡಿ. ಮದ್ವೆ ಬಿಸಿಲಿ ಫುಲ್ ಟೆನ್ಷನ್ ಅಲ್ಲಿದ್ರಿ. ನಮ್ ಬಾವರೇನು ಮಾತಾಡ್ತಾ ಇಲ್ಲ ಅಂದ್ರೆ. ಬಾಯ್, ಬನ್ನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧು ಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್. ಐಶ್ವರ್ಯ.